ಉತ್ತರ ಪ್ರದೇಶ 80 ಲೋಕಸಭಾ ಕ್ಷೇತ್ರಗಳು ದೇಶದ ಪೊಲಿಟಿಕಲಿ ಅತಿ ದೊಡ್ಡ ರಾಜ್ಯ. ತುಂಬಾ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಗೇನ್ ಆಗುತ್ತೆ ಅನ್ನುವ ವಾತಾವರಣ ಇತ್ತು. ಆಕ್ಸೆಸ್ ಮೈ ಇಂಡಿಯಾದವರ ಪ್ರಕಾರ ಹಂಗಾಗದಿಲ್ಲ. ಹಂಗಾಗುವ ಸಾಧ್ಯತೆ ತುಂಬಾ ಕಡಿಮೆ. ಬಿಜೆಪಿ ತನ್ನ ಮಿತ್ರ ಪಕ್ಷಗಳ ಜೊತೆಗೆ ಸೇರಿಕೊಂಡು 80 ಪೈಕಿ 64ರಿಂದ 67 ಪಡಿಬಹುದು. ಅಫ್ಕೋರ್ಸ್ 64ರಿಂದ 67 ದೊಡ್ಡ ಸಂಖ್ಯೆನೇ, ಆದರೆ ನಾವು ಯಾವಾಗಲೂ ಕಂಪ್ಯಾರಿಸನ್ ಹಿಂದಿನ ರಿಸಲ್ಟ್ಗಳ ಜೊತೆಗೆ ಮಾಡ್ತೀವಿ. ಹಿಂದಿನ ರಿಸಲ್ಟ್ಗೆ ಹೋಲಿಸಿದರೆ ದೊಡ್ಡಗೇನಲ್ಲ ಇದು. 2014ರಲ್ಲಿ 80 ಪೈಕಿ 71 ಬಿಜೆಪಿ ಇಲ್ಲಿ ಗೆಲ್ತು. ಕಳೆದ ಸಲ 62. ಈ ಸಲ ಮಿತ್ರ ಪಕ್ಷಗಳ ಜೊತೆಗೆ ಸೇರಿಕೊಂಡು 64ರಿಂದ 67. ಆಕ್ಸೆಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ಅವರನ್ನು ಹೊರತುಪಡಿಸಿ ಬೇರೆ ಕೆಲವು ಸರ್ವೆಗಳು 75 ತನಕ NDA ಕೊಟ್ಟಿದ್ದಾವೆ. ಉತ್ತರ ಪ್ರದೇಶದಲ್ಲಿ 75 ತನಕ ಹೋಗಬಹುದು ಅಂತ. ಬಟ್ ಇವರು ಹೇಳ್ತಾ ಇದ್ದಾರೆ 64ರಿಂದ 67. INDA ಮೈತ್ರಿಕೂಟ 8ರಿಂದ 12 ಅಂತ ಹೇಳ್ತಾ ಇದ್ದಾರೆ. 8ರಿಂದ 12. NDA 64ರಿಂದ 67. INDA ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದ ಮೈತ್ರಿ 8ರಿಂದ 12. BSP 0 ಅಥವಾ 1. ಬಿಜೆಪಿ 46% ವೋಟ್ ಶೇರ್ ತೆಗೆದುಕೊಳ್ಳುತ್ತಂತೆ. ಕಳೆದ ಸಲಕ್ಕೆ ಹೋಲಿಸಿದರೆ -3.98. ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ವೋಟ್ ಶೇರ್ 4% ಕಡಿಮೆ ಆಗುತ್ತೆ ಅನ್ನುವ ಭವಿಷ್ಯ. 4% ಕಡಿಮೆ ಆಗುತ್ತೆ. ಸಮಾಜವಾದಿ ಪಕ್ಷದ ವೋಟ್ ಶೇರ್ನ ಇನ್ಕ್ರೀಸ್ ನೋಡಿ, 11.89%, ಹತ್ತತ್ರ 12%. ಸಮಾಜವಾದಿ ಪಕ್ಷದ ವೋಟ್ ಶೇರ್ ಇನ್ಕ್ರೀಸ್ ಆಗಿ 30%ಗೆ ಬರ್ತಾರೆ. BSPಯ ವೋಟ್ ಶೇರ್ 11.43% ಕಡಿಮೆ ಆಗುತ್ತೆ. ಕಾಂಗ್ರೆಸ್ ಪ್ಲಸ್ ಆಗುತ್ತೆ 2.64% ಅಂತ. BSPಯ ಮತಗಳು ಸಮಾಜವಾದಿ ಪಕ್ಷಕ್ಕೆ ಶಿಫ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶವೇ ಅದಕ್ಕೆ ಸಾಕ್ಷಿ ಅಂತ ಮಾತಾಡ್ತಾ ಇದ್ವಿ. ಆದರೆ ಇಲ್ಲಿ BSP ಎಷ್ಟನ್ನು ಕಳ್ಕೊತಾ ಇದೆಯೋ SP ಅಷ್ಟನ್ನು ಗಳಿಸ್ಕೊಳ್ತಾ ಇದೆ. ಜೊತೆಗೆ ಬಿಜೆಪಿ ಕಳೆದುಕೊಂಡಿದ್ದನ್ನು ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಗಳಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಪ್ರಶಾಂತ್, ಹೆಂಗೆ ನೋಡ್ತೀರಿ ಇದನ್ನು? ಅದಿದ್ದು BJPಗೆ 2017ರಿಂದ ವಿಧಾನಸಭೆಯಲ್ಲಿ 2 ಬಾರಿ BJP ಗೆದ್ದಿದೆ. ಹೌದು. 2 ಬಾರಿ ಲೋಕಸಭೆಯಲ್ಲಿ ಗೆದ್ದಿದೆ. ಆ ಪೀಕ್ 71ಕ್ಕೇನು ಮುಟ್ಟಿತ್ತು. ಅದಾದ ನಂತರ SP BSP ಮೈತ್ರಿಯ ಕಾರಣದಿಂದ BJP 62ಕ್ಕೆ ಬಂದಿತ್ತು. ಎಸ್, ನನಗನ್ಸುತ್ತೆ ರಾಮ ಮಂದಿರ ಡೈರೆಕ್ಟ್ಲಿ ಎಲ್ಲಾದರೂ BJPಗೆ ಹೆಲ್ಪ್ ಮಾಡಿದರೆ ಅದು ಉತ್ತರ ಪ್ರದೇಶದಲ್ಲಿ ಹೆಲ್ಪ್ ಮಾಡಿದಂತೆ ಕಾಣ್ತಾ ಇದೆ. ಮೋದಿ, ಯೋಗಿ, ರಾಮ ಮಂದಿರ ಈ 3 ಫ್ಯಾಕ್ಟರ್ಗಳ ಕಾರಣದಿಂದ BJP 64-67ರ ಮಧ್ಯೆ ಇರಲಿದೆ. ಅನೇಕ ಕ್ಷೇತ್ರಗಳಲ್ಲಿ BJPಗೆ ಸಮಸ್ಯೆಗಳಾಗಿವೆ. ಸಹಾರನ್ಪುರ್, ರಜಪೂತ್ರ ಸಮಸ್ಯೆ ಆಗಿತ್ತು. ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೊರಗಿನಿಂದ ಅಭ್ಯರ್ಥಿಗಳನ್ನು ತಂದಿರುವ ಕಾರಣದಿಂದ ಕೂಡ BJP ಸಮಸ್ಯೆಯನ್ನು ಎದುರಿಸಿದೆ. ಆದರೆ ಈ ಬಾರಿ ಏನಾದರೂ SP BSP ಕಾಂಗ್ರೆಸ್ ಒಟ್ಟಿಗೆ ಬಂದಿದ್ದರೆ ಉತ್ತರ ಪ್ರದೇಶದಲ್ಲಿ ಫಲಿತಾಂಶಗಳು ಬೇರೆ ಆಗ್ತಿದ್ವು ಅಂತಕ್ಕಂಥದ್ದನ್ನು ಇದು ತೋರಿಸ್ತಾ ಇದೆ. ಈಗ 46%ರಲ್ಲಿ BJP ಇದೆ, SP ಕಾಂಗ್ರೆಸ್ ಸೇರಿಸಿ 39%. ಅಂದರೆ SP ಏನು ಗೇನ್ ಮಾಡ್ತಾ ಇದೆ ಅದು BJPಯನ್ನು ಸೋಲಿಸ್ಲಿಕ್ಕೆ ಸಾಕಾಗ್ತಾ ಇಲ್ಲ. SP ಕನ್ಸಾಲಿಡೇಟ್ ಆಗಿದೆ. ಓಕೆ, ತನ್ನ ಪಾಡಿಗೆ ತನ್ನ ಪಕ್ಷ ಸ್ಟ್ರಾಂಗ್ ಆಗಿದೆ. ಅಂದರೆ 2 ಲೋಕಸಭೆ 2 ವಿಧಾನಸಭೆಗಳ ಸತತ ಸೋಲಿನ ನಂತರ 2012ರಲ್ಲಿ SP ಬಹುಮತ ಬಂದಿದ್ದ ನಂತರ 4 ಚುನಾವಣೆಗಳಲ್ಲಿ SP ಹ್ಯಾಸ್ ನಾಟ್ ಪರ್ಫಾರ್ಮ್ಡ್ ವೆಲ್. ಕರೆಕ್ಟ್. ಆದರೆ ಈ ಬಾರಿ SP ಕನ್ಸಾಲಿಡೇಟ್ ಆಗ್ತಾ ಇದೆ. ಬಟ್ ವೋಟಿಂಗ್ ವ್ಯತ್ಯಾಸದಲ್ಲಿ ಅದು BJPಯನ್ನು ತಲುಪಲಿಕ್ಕೆ, ಸೋಲಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಅಂಡರ್ಲೈನಿಂಗ್ ಫ್ಯಾಕ್ಟರ್. 2 ಅಜಿತ್, BSPಯ ಕ್ಯಾಂಡಿಡೇಟ್ಗಳಿದ್ರಲ್ಲ,
ಈ ಚುನಾವಣೆಯ ಫಲಿತಾಂಶ ಬಂದ ನಂತರ ಅದನ್ನು ಸ್ವಲ್ಪ ಮೈನ್ಯೂಟಾಗಿ ಗಮನಿಸಬೇಕು. ನೆನ್ನೆನೂ ಹೇಳ್ತಾ ಇದ್ದಾರೆ ನೀವು BSP ಅವ್ರ ಕ್ಯಾಂಡಿಡೇಟ್ ಹಾಕಿರೋದು BJPಗೆ ಹೆಲ್ಪ್ ಆಗುವ ರೀತಿ. ಎಲ್ಲ ಕಡೆ BJPಗೆ ಸಹಾಯ ಆಗಲಿ ಅನ್ನುವುದು ಮಾಯಾವತಿ ಓಪನ್ ಆಗಿ ಹೇಳಿದರು. ನನ್ನ ಮೊದಲ ಶತ್ರು ಸಮಾಜವಾದಿ ಪಕ್ಷ BJP ಅಲ್ಲ ಅಂತ. ತನ್ನ ಅಳಿಯ BJPಗೆ ಬೈದ ಅನ್ನುವ ಕಾರಣಕ್ಕೋಸ್ಕರ ಪ್ರಚಾರದಿಂದಲೇ ಅವನನ್ನು ಹಿಂತಕ್ಕೆದ್ಕೊಂಡ್ಬಿಟ್ರು. ಅನೇಕ ಕ್ಷೇತ್ರಗಳಲ್ಲಿ ಯಾದವ ಅಭ್ಯರ್ಥಿಗಳಿಗೆ ನೀಡಿದರು, ಮುಸ್ಲಿಂ ಅಭ್ಯರ್ಥಿಗೆ BSP ಟಿಕೆಟ್ ನೀಡಿದ್ದಾರೆ. ಆ 8% ತೆಗೆದುಕೊಳ್ತಾರಲ್ಲ, ಆ 8% ಯಾವ್ಯಾವ ಕ್ಷೇತ್ರದಲ್ಲಿ ಡೆಂಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಇಂಟ್ರೆಸ್ಟಿಂಗ್ಲಿ ನೋಡಬೇಕಾಗತ್ತೆ. ಆದರೆ ನನಗನ್ಸುತ್ತೆ BJPಯ ವೋಟಿಂಗ್ ಬ್ಲಾಕ್ ಏನಿದೆ, ಅದರ್ OBCs, ಅಪ್ಪರ್ ಕಾಸ್ಟ್, ಅದು ರಾಮ ಮಂದಿರದ ಕಾರಣದಿಂದ ರಿಟೇನ್ ಆದಂತೆ ಕಾಣ್ತಾ ಇದೆ. MY ಸಾಲಿಡ್ಲಿ ಬ್ಯಾಕಿಂಗ್ SP, ಮುಸ್ಲಿಂ ಆ್ಯಂಡ್ ಯಾದವ್ ಕಾಂಬಿನೇಷನ್. ಜೊತೆಗೆ ಈ ಬಾರಿ SP ಒಂದಿಷ್ಟು ಪ್ರಯತ್ನ ಮಾಡಿತ್ತು. ಯುವ ಸಮಾಜವಾದಿ ಅಧ್ಯಕ್ಷರಾಗಿ ಪಾಸ್ವಾನ್ ಒಬ್ಬ ದಲಿತ ನಾಯಕನನ್ನು ತಂದಿತ್ತು BJPಯಿಂದ. ಅದರ್ OBCsಗಳನ್ನು ಸೆಳೆಯುವ ಪ್ರಯತ್ನವನ್ನು ಭಾಳ ವರ್ಷಗಳ ನಂತರ ಇಬ್ಬರೂ ಯಾದವ್ ಪಾರ್ಟಿಗಳು ಉಳಿದ OBCಗಳನ್ನು ಸೆಳೆಯುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಲಾಭ ಕೂಡ ವೋಟಿಂಗ್ನಲ್ಲಿ ಆಗಿರುತ್ತೆ. ಆದರೆ ನನಗನ್ಸುತ್ತೆ ಈ ಬಾರಿ SP, BSP, ಕಾಂಗ್ರೆಸ್ ಮೂರೂ ಒಟ್ಟಾಗಿ ಬಂದಿದ್ದರೆ BJPಯನ್ನು ನಿಶ್ಚಿತವಾಗಿ ಟೇಕ್ ಆನ್ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು. BSP ಅದರಿಂದ ಹೊರಗಿರೋದು, BSPಯ ಕ್ಯಾಂಡಿಡೇಟ್ಗಳು ಅನೇಕ ಕಡೆ ಮಧ್ಯಪ್ರದೇಶ್, ಗುಜರಾತ್ನ ಮಾದರಿಯಲ್ಲಿ BJPಗೆ ಸಹಾಯ ಮಾಡಿರ್ಲಿಕ್ಕೆ ಸಾಕು ಅಂತ ಅನಿಸುತ್ತೆ. ಬಟ್ -3% BJP ವೋಟ್ಗಳನ್ನು ಕಳ್ಕೊಳ್ತಾ ಇದೆ. -4% ವೋಟ್ಗಳನ್ನು. ಅಂದರೆ ಗಣಿತದ ದೃಷ್ಟಿಯಿಂದ BJP ಸೀಟ್ಗಳನ್ನು ಗಳಿಸ್ತಾ ಇದೆ. ಬಿಕಾಸ್ SP ಕಾಂಗ್ರೆಸ್ ಮೈತ್ರಿ ಸಾಕಾಗಲ್ಲ. ಕಾಂಗ್ರೆಸ್ 6% ಇತ್ತು, 9% ವೋಟ್ ತೆಗೆದುಕೊಳ್ತಾ ಇದೆ. ಮುಖ್ಯವಾಗಿ ದಲಿತರು, ಮುಸಲ್ಮಾನರು ಮತ್ತು ಅಪರ್ ಕಾಸ್ಟ್ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಸಿಗೆ ಶಿಫ್ಟ್ ಆದಂತೆ ಕಾಣ್ತಾ ಇದೆ. ಓಕೆ, SPಗೆ MY ಸಾಲಿಡ್ಲಿ ಬ್ಯಾಕಿಂಗ್. ಐ ಥಿಂಕ್ 90-10 ಇರ್ಬೋದು ಏನೋ ಈ ಬಾರಿ. ಮುಸ್ಲಿಮ್ಸ್ ಯಾದವ್ 90%. ಅದು SPಗೆ ಸಹಾಯ ಮಾಡಿದಂತೆ ಕಾಣ್ತಾ ಇದೆ. ಬಿಕಾಸ್ ನೋಡಿ, ಮುಸ್ಲಿಂ ಮತದಾರರ ಅಭಿಪ್ರಾಯ ಇಡೀ ದೇಶದಲ್ಲಿ ಒಂದೇ ಇರುತ್ತೆ ನ್ಯಾಚುರಲಿ. ನರೇಂದ್ರ ಮೋದಿ ಒಂದೇ ಅಂದರೆ BJPಯನ್ನು ಯಾರು ಸೋಲಿಸ್ತಾರೋ ಅವರಿಗೆ, ಅದೇ ನರೇಂದ್ರ ಮೋದಿಯನ್ನು ಯಾರು ಟೇಕ್ ಆನ್ ಮಾಡ್ತಾರೆ ಅವರಿಗೆ ಆ ದೋಣಿಯನ್ನು ನಾವು ಹತ್ತೀವಿ ಅಂತಕ್ಕಂಥದ್ದು. ಸೊ SPಗೆ ಅದು ಲಾಭ ಆದಂತೆ ಕಾಣ್ತಾ ಇದೆ. ಬಟ್ ನಾಟ್ ಅಪ್ ಟು ದ ಮಾರ್ಕ್ ಆಫ್ ಡಿಫೀಟಿಂಗ್ BJP ಕ್ಯಾಂಡಿಡೇಟ್ಸ್. ಉತ್ತರ ಪ್ರದೇಶದಲ್ಲಿ ನೀವು 64 ಸೀಟ್ ಅಂದರೆ 80% ಪರ್ಫಾರ್ಮೆನ್ಸ್. ಅದೇ ನಾವು ಅಂದರೆ BJP ಏನು ಮಾಡ್ತಿಲ್ಲ ಇಲ್ಲಿ ಅನ್ಸೋದು ಯಾಕೆಂದರೆ ಹಿಂದಿನ ಏನು ಕಂಪೇರ್ ಮಾಡ್ತೀವಿ ಅನ್ನೋ ಕಾರಣಕ್ಕೆ. 71 ತಗೊಂಡಿದ್ರು 2014ರಲ್ಲಿ, ಕಳೆದ ಸಲ 62, ಈ ಸಲ ರಾಮ ಮಂದಿರ ಮಾಡಿನೂ 64 ಅಂತ. ಹಾಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.